ನಮಸ್ಕಾರ, ಸೂಪರ್ ಪ್ರೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ತಿರುಪತಿ ತಿಮ್ಮಪ್ಪನ ಲಡ್ಡೂಗೆ ಕಲಬೆರಕೆ ತುಪ್ಪ ಸಪ್ಲೈ ಕೇಸ್ ತನಿಖೆ ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ. ಪ್ರಕರಣದಲ್ಲಿ ಸ್ಫೋಟಕ ಅಂಶ ಬಯಲಾಗಿದೆ. ತಿಮ್ಮಪ್ಪನ ಲಡ್ಡು ರುಚಿ ಹಿಂದಿನ ಮಹಾಮಸಲತ್ತು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ. ತಿಮ್ಮಪ್ಪ ದ್ರೋಹಿಗಳು ಯಾರು ಅನ್ನೋದು ಈ ವರದಿಯಲ್ಲಿದೆ. ತಿಮ್ಮಪ್ಪನ ಲಡ್ಡು ಪ್ರಸಾದಕ್ಕೆ ದನದ ಕೊಬ್ಬು ಮಿಶ್ರಿತ ತುಪ್ಪ. ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಕೆ, ಸ್ಫೋಟಕ ಅಂಶ ಬಯಲು. ತಿರುಪತಿ ಕೋಟ್ಯಾನುಕೋಟಿ ಹಿಂದೂಗಳ ಪವಿತ್ರ ಯಾತ್ರಾ ತಾಣ, ಭೂಮಿಯ ಮೇಲಿನ ವೈಕುಂಠ, ಸಾಕ್ಷಾತ್ ವಿಷ್ಣುವಿನ ಅವತಾರ ವೆಂಕಟೇಶ. ಇಲ್ಲಿನ ದೇವಾಲಯದ ವಿಶೇಷ ಪ್ರಸಾದ ಅಂದ್ರೆ ಅದು ಲಡ್ಡು. ಆದ್ರೆ ಇದೇ ತಿರುಮಲದ ಪವಿತ್ರ ಲಡ್ಡು ಪ್ರಸಾದಕ್ಕೆ ಕಳೆದ ವರ್ಷ ಕಲಬೆರಕೆಯ ಆರೋಪ ಮೆತ್ತಿಕೊಂಡಿತ್ತು. ಈ ಪ್ರಸಾದದಲ್ಲಿ ದನ ಮತ್ತು ಮೀನಿನ ಕೊಬ್ಬು ಬಳಸಲಾಗಿತ್ತು ಎಂಬುದು ಜಗಜ್ಜಾಹೀರಾಗಿತ್ತು. ಈ ಕೇಸ್ ತನಿಖೆ ಸಿಬಿಐ ನೇತೃತ್ವದ ಎಸ್ಐಟಿ ಹೆಗಲೇರಿತ್ತು. ಈಗ ತನಿಖೆ ಪೂರ್ಣಗೊಂಡಿದ್ದು ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. 12 ರಾಜ್ಯಗಳಲ್ಲಿ ಸತತ 15 ತಿಂಗಳು ತನಿಖೆ ನಡೆಸಿರುವ ತನಿಖಾ ತಂಡವು ನೆಲ್ಲೂರು ಎಸಿಬಿ ಕೋರ್ಟ್ನಲ್ಲಿ ಅಂತಿಮ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ. ಚಾರ್ಜ್ ಶೀಟ್ನಲ್ಲಿ 36 ಆರೋಪಿಗಳ ಹೆಸರಿದೆ. ಆರಂಭದಲ್ಲಿ 24 ಮಂದಿ ಹೆಸರನ್ನ ಉಲ್ಲೇಖಿಸಲಾಗಿತ್ತು. ಬಳಿಕ ಮತ್ತು 12 ಮಂದಿ ಹೆಸರನ್ನ ಸೇರಿಸಲಾಗಿದೆ. ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ. 2019ರಿಂದ 24ರವರೆಗೆ ಭಕ್ತರಿಗೆ ನೀಡಲಾದ ಲಡ್ಡುಗಳು ಕಲಬೆರಕೆ ಎಂದು ತನಿಖೆಯಲ್ಲಿ ಬಟಾಬಯಲಾಗಿದೆ. ಪ್ರಾಣಿಕೊಬ್ಬು ಬಳಸಿ ತುಪ್ಪ ತಯಾರಿಸಿರುವುದು ಬಟಾಬಯಲಾಗಿದೆ. ತಿರುಮಲದಲ್ಲಿ ಮಾರಾಟವಾದ ಲಡ್ಡು ಭಕ್ತರ ಸಂಖ್ಯೆ ಆಧರಿಸಿ ಮಾಹಿತಿ ನೀಡಲಾಗಿದೆ. 5 ವರ್ಷದಲ್ಲಿ ಬಳಸಿದ್ದ ತುಪ್ಪದಲ್ಲಿ ಶೇಕಡಾ 42ರಷ್ಟು ಕಲಬೆರಕೆಯಾಗಿದೆ. ಅಂದ್ರೆ 5 ವರ್ಷದಲ್ಲಿ ಸುಮಾರು 48.76 ಕೋಟಿ ಲಡ್ಡು ಸಿದ್ಧಪಡಿಸಲಾಗಿತ್ತು. ತಯಾರಾಗಿದ್ದ ಪ್ರತಿ 5 ಲಡ್ಡುಗಳಲ್ಲಿ 2 ಲಡ್ಡುಗಳು ಅಶುದ್ಧವಾಗಿದ್ದವು ಎಂದು ತನಿಖೆಯಲ್ಲಿ ಬಯಲಾಗಿದೆ. 250 ಕೋಟಿ ಮೌಲ್ಯದ 68 ಲಕ್ಷ ಕೆಜಿ ನಕಲಿ ತುಪ್ಪ ಪೂರೈಕೆ ಮಾಡಲಾಗಿದ್ದು, ಪಾಮ್ ಎಣ್ಣೆ, ವಿಷಕಾರಿ ವಸ್ತುಗಳು, ರಾಸಾಯನಿಕ ಬಳಸಲಾಗಿದೆ. ಉತ್ತರಾಖಂಡದ ಬೋಲೆಬಾಬಾ ಸಾವಯವ ಡೇರಿ ನಿರ್ದೇಶಕರಾದ ಪೋಮಿಲ್ ಜೈನ್ ಮತ್ತು ವಿಪಿನ್ ಜೈನ್ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾರೆ. ಮಾಜಿ ಪ್ರಧಾನ ವ್ಯವಸ್ಥಾಪಕರು ಸೇರಿದಂತೆ ಟಿಟಿಡಿ ಹಿರಿಯ ಅಧಿಕಾರಿಗಳು ನೆಲ್ಲೂರು ಕೇಂದ್ರೀಯ ಜೈಲಿಗೆ ಅಟ್ಟಲಾಗಿದೆ. ಒಟ್ಟಾರೆ ಎಸ್ಐಟಿ ತನಿಖೆಯಲ್ಲಿ ಸ್ಫೋಟಕ ಅಂಶ ಬಯಲಾಗಿದೆ. ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಪ್ರಸಾದದ ಹೆಸರಲ್ಲಿ ಮಹಾ ಮೋಸ ಮಾಡಿದವರಿಗೆ ವೆಂಕಟರಮಣ ಶ್ರೀನಿವಾಸ ಸುಮ್ಮನೆ ಬಿಡುವ ಮಾತೇ ಇಲ್ಲ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಸೂಪರ್ ಪ್ರೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ತಿರುಪತಿ ತಿಮ್ಮಪ್ಪನ ಲಡ್ಡೂಗೆ ಕಲಬೆರಕೆ ತುಪ್ಪ ಸಪ್ಲೈ ಕೇಸ್ ತನಿಖೆ ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ. ಪ್ರಕರಣದಲ್ಲಿ ಸ್ಫೋಟಕ ಅಂಶ ಬಯಲಾಗಿದೆ. ತಿಮ್ಮಪ್ಪನ ಲಡ್ಡು ರುಚಿ ಹಿಂದಿನ ಮಹಾಮಸಲತ್ತು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ. ತಿಮ್ಮಪ್ಪ ದ್ರೋಹಿಗಳು ಯಾರು ಅನ್ನೋದು ಈ ವರದಿಯಲ್ಲಿದೆ. ತಿಮ್ಮಪ್ಪನ ಲಡ್ಡು ಪ್ರಸಾದಕ್ಕೆ ದನದ ಕೊಬ್ಬು ಮಿಶ್ರಿತ ತುಪ್ಪ. ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಕೆ, ಸ್ಫೋಟಕ ಅಂಶ ಬಯಲು. ತಿರುಪತಿ ಕೋಟ್ಯಾನುಕೋಟಿ ಹಿಂದೂಗಳ ಪವಿತ್ರ ಯಾತ್ರಾ ತಾಣ, ಭೂಮಿಯ ಮೇಲಿನ ವೈಕುಂಠ, ಸಾಕ್ಷಾತ್ ವಿಷ್ಣುವಿನ ಅವತಾರ ವೆಂಕಟೇಶ. ಇಲ್ಲಿನ ದೇವಾಲಯದ ವಿಶೇಷ ಪ್ರಸಾದ ಅಂದ್ರೆ ಅದು ಲಡ್ಡು. ಆದ್ರೆ ಇದೇ ತಿರುಮಲದ ಪವಿತ್ರ ಲಡ್ಡು ಪ್ರಸಾದಕ್ಕೆ ಕಳೆದ ವರ್ಷ ಕಲಬೆರಕೆಯ ಆರೋಪ ಮೆತ್ತಿಕೊಂಡಿತ್ತು. ಈ ಪ್ರಸಾದದಲ್ಲಿ ದನ ಮತ್ತು ಮೀನಿನ ಕೊಬ್ಬು ಬಳಸಲಾಗಿತ್ತು ಎಂಬುದು ಜಗಜ್ಜಾಹೀರಾಗಿತ್ತು. ಈ ಕೇಸ್ ತನಿಖೆ ಸಿಬಿಐ ನೇತೃತ್ವದ ಎಸ್ಐಟಿ ಹೆಗಲೇರಿತ್ತು. ಈಗ ತನಿಖೆ ಪೂರ್ಣಗೊಂಡಿದ್ದು ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. 12 ರಾಜ್ಯಗಳಲ್ಲಿ ಸತತ 15 ತಿಂಗಳು ತನಿಖೆ ನಡೆಸಿರುವ ತನಿಖಾ ತಂಡವು ನೆಲ್ಲೂರು ಎಸಿಬಿ ಕೋರ್ಟ್ನಲ್ಲಿ ಅಂತಿಮ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ. ಚಾರ್ಜ್ ಶೀಟ್ನಲ್ಲಿ 36 ಆರೋಪಿಗಳ ಹೆಸರಿದೆ. ಆರಂಭದಲ್ಲಿ 24 ಮಂದಿ ಹೆಸರನ್ನ ಉಲ್ಲೇಖಿಸಲಾಗಿತ್ತು. ಬಳಿಕ ಮತ್ತು 12 ಮಂದಿ ಹೆಸರನ್ನ ಸೇರಿಸಲಾಗಿದೆ. ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ. 2019ರಿಂದ 24ರವರೆಗೆ ಭಕ್ತರಿಗೆ ನೀಡಲಾದ ಲಡ್ಡುಗಳು ಕಲಬೆರಕೆ ಎಂದು ತನಿಖೆಯಲ್ಲಿ ಬಟಾಬಯಲಾಗಿದೆ.
ಪ್ರಾಣಿ ಕೊಬ್ಬು ಬಳಸಿ ತುಪ್ಪ ತಯಾರಿಸಿರುವುದು ಬಟಾ ಬಯಲಾಗಿದೆ. ತಿರುಮಲದಲ್ಲಿ ಮಾರಾಟವಾದ ಲಡ್ಡು ಭಕ್ತರ ಸಂಖ್ಯೆ ಆಧರಿಸಿ ಮಾಹಿತಿ ನೀಡಲಾಗಿದೆ. 5 ವರ್ಷದಲ್ಲಿ ಬಳಸಿದ್ದ ತುಪ್ಪದಲ್ಲಿ ಶೇಕಡಾ 42ರಷ್ಟು ಕಲಬೆರಕೆಯಾಗಿದೆ. ಅಂದ್ರೆ 5 ವರ್ಷದಲ್ಲಿ ಸುಮಾರು 48.76 ಕೋಟಿ ಲಡ್ಡು ಸಿದ್ಧಪಡಿಸಲಾಗಿತ್ತು. ತಯಾರಾಗಿದ್ದ ಪ್ರತಿ 5 ಲಡ್ಡುಗಳಲ್ಲಿ 2 ಲಡ್ಡುಗಳು ಅಶುದ್ಧವಾಗಿದ್ದವು ಎಂದು ತನಿಖೆಯಲ್ಲಿ ಬಯಲಾಗಿದೆ. 250 ಕೋಟಿ ಮೌಲ್ಯದ 68 ಲಕ್ಷ ಕೆಜಿ ನಕಲಿ ತುಪ್ಪ ಪೂರೈಕೆ ಮಾಡಲಾಗಿದ್ದು, ಪಾಮ್ ಎಣ್ಣೆ, ವಿಷಕಾರಿ ವಸ್ತುಗಳು, ರಾಸಾಯನಿಕ ಬಳಸಲಾಗಿದೆ. ಉತ್ತರಾಖಂಡದ ಬೋಲೆಬಾಬಾ ಸಾವಯವ ಡೇರಿ ನಿರ್ದೇಶಕರಾದ ಪೋಮಿಲ್ ಜೈನ್ ಮತ್ತು ವಿಪಿನ್ ಜೈನ್ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾರೆ. ಮಾಜಿ ಪ್ರಧಾನ ವ್ಯವಸ್ಥಾಪಕರು ಸೇರಿದಂತೆ ಟಿಟಿಡಿ ಹಿರಿಯ ಅಧಿಕಾರಿಗಳು ನೆಲ್ಲೂರು ಕೇಂದ್ರೀಯ ಜೈಲಿಗೆ ಅಟ್ಟಲಾಗಿದೆ. ಒಟ್ಟಾರೆ ಎಸ್ಐಟಿ ತನಿಖೆಯಲ್ಲಿ ಸ್ಫೋಟಕ ಅಂಶ ಬಯಲಾಗಿದೆ. ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಪ್ರಸಾದದ ಹೆಸರಲ್ಲಿ ಮಹಾ ಮೋಸ ಮಾಡಿದವರಿಗೆ ವೆಂಕಟರಮಣ ಶ್ರೀನಿವಾಸ ಸುಮ್ಮನೆ ಬಿಡುವ ಮಾತೇ ಇಲ್ಲ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಸೂಪರ್ ಪ್ರೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ತಿರುಪತಿ ತಿಮ್ಮಪ್ಪನ ಲಡ್ಡೂಗೆ ಕಲಬೆರಕೆ ತುಪ್ಪ ಸಪ್ಲೈ ಕೇಸ್ ತನಿಖೆ ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ. ಪ್ರಕರಣದಲ್ಲಿ ಸ್ಫೋಟಕ ಅಂಶ ಬಯಲಾಗಿದೆ. ತಿಮ್ಮಪ್ಪನ ಲಡ್ಡು ರುಚಿ ಹಿಂದಿನ ಮಹಾಮಸಲತ್ತು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ. ತಿಮ್ಮಪ್ಪ ದ್ರೋಹಿಗಳು ಯಾರು ಅನ್ನೋದು ಈ ವರದಿಯಲ್ಲಿದೆ. ತಿಮ್ಮಪ್ಪನ ಲಡ್ಡು ಪ್ರಸಾದಕ್ಕೆ ದನದ ಕೊಬ್ಬು ಮಿಶ್ರಿತ ತುಪ್ಪ. ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಕೆ, ಸ್ಫೋಟಕ ಅಂಶ ಬಯಲು. ತಿರುಪತಿ ಕೋಟ್ಯಾನುಕೋಟಿ ಹಿಂದೂಗಳ ಪವಿತ್ರ ಯಾತ್ರಾ ತಾಣ, ಭೂಮಿಯ ಮೇಲಿನ ವೈಕುಂಠ, ಸಾಕ್ಷಾತ್ ವಿಷ್ಣುವಿನ ಅವತಾರ ವೆಂಕಟೇಶ. ಇಲ್ಲಿನ ದೇವಾಲಯದ ವಿಶೇಷ ಪ್ರಸಾದ ಅಂದ್ರೆ ಅದು ಲಡ್ಡು. ಆದ್ರೆ ಇದೇ ತಿರುಮಲದ ಪವಿತ್ರ ಲಡ್ಡು ಪ್ರಸಾದಕ್ಕೆ ಕಳೆದ ವರ್ಷ ಕಲಬೆರಕೆಯ ಆರೋಪ ಮೆತ್ತಿಕೊಂಡಿತ್ತು. ಈ ಪ್ರಸಾದದಲ್ಲಿ ದನ ಮತ್ತು ಮೀನಿನ ಕೊಬ್ಬು ಬಳಸಲಾಗಿತ್ತು ಎಂಬುದು ಜಗಜ್ಜಾಹೀರಾಗಿತ್ತು. ಈ ಕೇಸ್ ತನಿಖೆ ಸಿಬಿಐ ನೇತೃತ್ವದ ಎಸ್ಐಟಿ ಹೆಗಲೇರಿತ್ತು. ಈಗ ತನಿಖೆ ಪೂರ್ಣಗೊಂಡಿದ್ದು ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಹನ್ನೆರಡು ರಾಜ್ಯಗಳಲ್ಲಿ ಸತತ 15 ತಿಂಗಳು ತನಿಖೆ ನಡೆಸಿರುವ ತನಿಖಾ ತಂಡವು ನೆಲ್ಲೂರು ಎಸಿಬಿ ಕೋರ್ಟ್ನಲ್ಲಿ ಅಂತಿಮ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ. ಚಾರ್ಜ್ ಶೀಟ್ನಲ್ಲಿ 36 ಆರೋಪಿಗಳ ಹೆಸರಿದೆ. ಆರಂಭದಲ್ಲಿ 24 ಮಂದಿ ಹೆಸರನ್ನ ಉಲ್ಲೇಖಿಸಲಾಗಿತ್ತು. ಬಳಿಕ ಮತ್ತು 12 ಮಂದಿ ಹೆಸರನ್ನ ಸೇರಿಸಲಾಗಿದೆ. ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ. 2019ರಿಂದ 24ರವರೆಗೆ ಭಕ್ತರಿಗೆ ನೀಡಲಾದ ಲಡ್ಡುಗಳು ಕಲಬೆರಕೆ ಎಂದು ತನಿಖೆಯಲ್ಲಿ ಬಟಾ ಬಯಲಾಗಿದೆ. ಪ್ರಾಣಿ ಕೊಬ್ಬು ಬಳಸಿ ತುಪ್ಪ ತಯಾರಿಸಿರುವುದು ಬಟಾ ಬಯಲಾಗಿದೆ. ತಿರುಮಲದಲ್ಲಿ